back to the channel. Welcome back to the channel. ನಾನು ಮುಗ್ಧ ಮತ್ತು ವೆಜ್ಜಿಕಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲ, ರೈಸು ದಾಲು ವೆಜ್ಜಿ ಫ್ರೈ ಮಾಡ್ತಾ ಇದ್ದೀವಿ. ಮಾಡೋಣ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನಾನು ಪೂಜಾ ರಾಜೇಶ್. ಇವತ್ತು ರೈಸು, ದಾಲು ಮತ್ತು ವೆಜ್ಜಿ ಫ್ರೈನ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೆಲ್ದಿ ಫುಡ್ ಥರನೇ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ, ಬನ್ನಿ. ಬತ್ರ ಕೇಳು. ಮೊಬೈಲಲ್ಲಿ ಇದ್ದಿದ್ದಕ್ಕೆ ಬಪ್ಪಲಾಗ್ತಿದ್ಯಾ? ಎಂತ ಮಾಡ್ತಾವನಲ್ಲೇ? ಹೌದೇ, ನಾನು ವಿಡಿಯೋ ಮಾಡ್ತಾ ಇದ್ದ ಚಲೆ. ಐಗೆರಿ ನಂದಿನಿ ಹೇಳು ನೋಡೋಣ. ಅಲ್ಲೇ ಬಿದ್ದಿದ್ದೆ, ಹೇಳು. ಐಗಿಲಿ ನಂದಿನಿ ವಿನೋದಿನಿ ನಂದನು ತೆಗಿಲಿ ಬಲವೆಂದೆಸಿಲೋದಿ ಸಿನಿ ವಿಷ್ಣು ವಿಲಾಸಿನಿ ಕೃಷ್ಣಮತೆ ಭಗವತ್ ಸಿದ್ಧಕಂಠ ಕುಟುಂಬಿನಿ ಬೋಲಿ ಕತೆ ಜಯ ಜಯ ಹೇ ಮಹಿಷಾಸ್ ಮಲದಿನಿ ಲಾಮ್ಯ ಕಾಪ ಸೈಲಸುತೆ. ಜಾಣಿ ಇದೆಲ್ಲ ಸಣ್ಣ ಪೀಸು. ರಾಶಿ ಸಣ್ಣಕ್ಕೆಲ್ಲ ಮಾಡೋಣ. ರಾಶಿ ಸಣ್ಣಕ್ಕೆ ಬೇಡ, ಸ್ವಲ್ಪ ಹಿಂಗೆಲ್ಲ ಇದೆಲ್ಲ ಇಡಬೇಕು. ಹೌದೇ? ಯಾವುದೆಲ್ಲ ಇಡಬೇಕು? ಬ್ರೋಕಲೆಲ್ಲ ಮಾಡ್ತಾ ಇದ್ದೆ ನೋಡು. ನೋಡು, ಸಣ್ಣಕ್ಕೆಲ್ಲ ತೆಗಿಯೋಣ. ಸ್ವಲ್ಪ ದೊಡ್ಡನೇ ಇರಲಿ. ಇನ್ನೊಂಚೂರು ದೊಡ್ಡಕ್ಕೆ ಅದಿರಲಿ, ಇಲ್ಲಿ ಹಾಕು. ಇಲ್ಲಿ ಸ್ವಲ್ಪ ದಾಲನ್ನು ತಗೊಂಡಿದ್ದೀನಿ, ತೊಗರಿಬೇಳೆನ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಕುಕ್ ಮಾಡ್ಕೊಳ್ತೀನಿ. ನಾನು ಇದನ್ನು ಕುಕ್ಕರಲ್ಲೇನು ಇಡ್ತಾ ಇಲ್ಲ, ಹಾಗೇನೆ ಇಡ್ತಾ ಇದ್ದೀನಿ. ಬೇಗನೆ ಬೇಯುತ್ತೆ. ಇದನ್ನ ಇವಾಗ ವಾಶ್ ಮಾಡ್ಕೊಬರ್ತೀನಿ. ಎಂತ ತಿಂತ ಇದ್ದೆ? ಟೊಮೆಟೊ ಎಂತ ಆಯ್ತು ಮುಗ್ದ? ಎಂತ ತಿಂತ ಇದ್ದೆ ಮುಗ್ದ? ಟೊಮೆಟೊ. ನಿಮ್ಮ ಪ್ಲೇಟಲ್ಲಿ ಹಾಕ್ಕೊಡ್ತಿದ್ದೆ. ಎಂತ್ರನ ಬೋಲಿ ಬಾಕ. ತಡಿ ಪಕ್ಕ ಮೆಣಸೋದು. ಮೆಣಸ್ಕೊಡು. ಥ್ಯಾಂಕ್ ಯು.
ಮುಗ್ಧ ಏನೇನು ಕಟ್ ಮಾಡ್ಕೊಂಡಿದ್ದೀವಿ? ಬೇಬಿ ಪೊಟ್ಯಾಟೊ, ಬೆಳ್ಳುಳ್ಳಿ, ಉಳ್ಳುಳ್ಳಿ, ಇದು ಕೊತ್ತಂಬರಿ ಸೊಪ್ಪು, ಗ್ರೀನ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್, ಆರೆಂಜ್ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್, ಬ್ರೋಕೊಲಿ, ಆನಿಯನ್ಸ್, ಕೊತ್ತಂಬರಿ ಸೊಪ್ಪು, ಮೆಣಸ್, ಕೊತ್ತಂಬರಿ, ಟೊಮ್ಯಾಟೊ, ಟೊಮೆಟೊ, ಬೆಳ್ಳುಳ್ಳಿ, ಇದು ಬೇಬಿ ಟೊಮೆಟೊ, ಟೊಮೆಟೊ, ಬೇಬಿ ಪೊಟ್ಯಾಟೊ. ಬೇಬಿ ಪೊಟ್ಯಾಟೊ. ಹಾಂ, ಇಡು. ಇದರಲ್ಲಿ ಆನಿಯನ್ನು ಮತ್ತು ಟೊಮ್ಯಾಟೊ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ದಾಲಿಗೆ ಯೂಸ್ ಮಾಡ್ಕೊಳ್ತೀನಿ. ಮಿಕ್ಕಿರೋ ಅಂಥ ವೆಜ್ಜೀಸ್ನೆಲ್ಲ ವೆಜ್ಜಿ ಫ್ರೈಗೆ ಯೂಸ್ ಮಾಡ್ಕೊಳ್ತೀನಿ. ನಾನು ವೆಜ್ಜೀಸ್ನ ಓವನ್ನಲ್ಲಿ ಬೇಕ್ ಮಾಡ್ಕೊಳ್ತೀನಿ. ಇದನ್ನು ಹಾಗೆ ಕೂಡ ಫ್ರೈ ಮಾಡ್ಕೋಬೋದು. ಇದಕ್ಕೆ ಆಲಿವ್ ಆಯಿಲ್ನ ಯೂಸ್ ಮಾಡಿ ಬೇಕ್ ಮಾಡ್ಕೊಳ್ತೀನಿ. ಮುಗ್ಧ ಬೇಬಿ ಪೊಟ್ಯಾಟೊ ಎಲ್ಲ ಇಲ್ಲಿ ಹಾಕೊಟ್ರೆ ಹೇಗೆ? ನಿಧಾನ. ಎಲ್ಲ ಮಾಡ್ತೇನೆ ನೋಡಮ್ಮ. ಇದಕ್ಕೆ ನಾನು ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಆಲಿವ್ ಆಯಿಲ್ನ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಆರೆಗಾನೋ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಆಗುತ್ತೆ, ಹಾಗೆ ಬೇಗ ಆಗುತ್ತೆ. ಬೇಬಿ ಪೊಟ್ಯಾಟೊ ಜೊತೆ ಈ ಥರ ಹರ್ಬ್ಸನ್ನ ಕೊಟ್ಟಿದ್ರು, ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಇದನ್ನು ತುಂಬಾ ಚೆನ್ನಾಗಾಗುತ್ತೆ ಹಾಕಿದ್ರೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ರುಚಿಗೆ ನೋಡಿಕೊಂಡು ಎಷ್ಟು ಬೇಕು ಅಂತ ನೋಡಿ ಹಾಕಿ. ನೀವು ಎಲ್ಲನೂ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಣ್ಣೆ ಒಂದೊಂದು ಸೈಡ್ ಮಾತ್ರ ಇರುತ್ತಲ್ಲ, ಅದಕ್ಕೆ ಎಲ್ಲದಕ್ಕೂ ತಾಗಲಿ ಅಂತ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಪ್ರೀ ಹೀಟ್ ಮಾಡ್ಕೋಬೇಕು. ಇಲ್ಲಿ ಪ್ರೀ ಹೀಟ್ಗೆ ಇಟ್ಟಿದ್ದೀನಿ. ಪ್ರೀ ಹೀಟ್ ಆದಮೇಲೆ ಓವನಲ್ಲಿ ವೆಜ್ಜಸ್ನೆಲ್ಲನೂ ಇಡ್ತೀನಿ. ಇವಾಗ ದಾಲ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಈ ಕಡೆ ಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಈ ಪ್ಯಾನಲ್ಲಿ ಒಗ್ಗರಣೆ ಹಾಕ್ಕೊಳ್ತೀನಿ. ಇದಕ್ಕೆ 1/4 ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಹಾಗೆ 1/4 ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. 1/4 ಚಮಚಕ್ಕಿಂತನೂ ಕಡಿಮೆ ಅಷ್ಟು ಸಾಸಿವೆ ಹಾಕಿದ್ದೀನಿ. ಹಾಗೆ 1/4 ಚಮಚದಷ್ಟು ಜೀರಿಗೆನ ಹಾಕಿದ್ದೀನಿ. ಓವನ್ ಇವಾಗ ಪ್ರೀ ಹೀಟ್ ಆಗಿದೆ. ಇವಾಗ ಟೈಮ್ನ ಸೆಟ್ ಮಾಡೋಣ. ಒಂದು 20 ಮಿನಿಟ್ಸ್ ಇಡ್ತೀನಿ. ವೆಜ್ಜಸನ್ನು ಒಳಗಡೆ ಇಡ್ತೀನಿ. ಟೈಮ್ ಸ್ಟಾರ್ಟ್ ಮಾಡಿದ್ದೀನಿ. 20 ಮಿನಿಟ್ಸ್ ಬೇಕಾಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಹಾಗೆ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲನೂ ಒಟ್ಟಿಗೆ ಹಾಕಿದ್ದೀನಿ. ಇದೆಲ್ಲನೂ ಸ್ವಲ್ಪ ಫ್ರೈ ಆಗಬೇಕು.
ಬೆಳ್ಳುಳ್ಳಿ ಸ್ವಲ್ಪ ಘಮ ಬಿಡತ್ತಲ್ಲ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಪ್ಪಗೆಲ್ಲ ಹಾಕ್ಬಾರ್ದು, ಸೀದೋದ್ರೆ ಚೆನ್ನಾಗಲ್ಲ. ಇದಕ್ಕೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ತಾ ಇದ್ದೀನಿ. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಹಾಗೆ ಟೊಮೆಟೊನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಒಂದು 1/4 ಚಮಚದಷ್ಟು ಹಾಕಿದ್ದೀನಿ ಅರಿಶಿನ. ಬೇಳೆ ಬೇಯಿಸ್ಬೇಕಿದ್ರೆ ಅರಿಶಿನ ಏನೂ ಹಾಕಿರಲಿಲ್ಲ, ಅದಕ್ಕೆ ಇವಾಗಲೇ ಹಾಕ್ತಾ ಇದ್ದೀನಿ. ನೀವು ಹುಣಸೆಹಣ್ಣನ್ನು ನೆನೆಸಿ ಅದರದ್ದು ನೀರು ಬೇಕಿದ್ರೂ ಹಾಕ್ಬೋದು. ಹಾಗೆ ಸ್ವಲ್ಪ ಮೆತ್ತಗಿರೋವಂಥ ಹುಣಸೆಹಣ್ಣಿದೆ ಅಂತ ಅಂದರೆ ಈ ಥರ ಫ್ರೈ ಮಾಡಬೇಕಿದ್ರೆ ಹಾಕಿದ್ರೂ ಆಗುತ್ತೆ. ನನ್ನ ಹತ್ರ ಸ್ವಲ್ಪ ಮೆತ್ತಗಿರೋವಂಥ ಹುಣಸೆಹಣ್ಣು ಇರೋದು, ಅದಕ್ಕೆ ನಾನು ಇವಾಗ ಫ್ರೈ ಮಾಡಬೇಕಿದ್ರೇ ಹಾಕ್ತೀನಿ. ಮತ್ತು ಹುಣಸೆ ರಸ ಅಂತ ಏನೂ ಹಾಕಲ್ಲ. ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿದ್ದೀನಿ. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಬೇಳೆ ಬೇಯಿಸ್ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ, ಅದಕ್ಕೆ ಇಲ್ಲಿ ಜಾಸ್ತಿ ಹಾಕ್ತಾ ಇಲ್ಲ. ಆಮೇಲೆ ನೋಡಿಕೊಂಡು ಉಪ್ಪನ್ನು ಹಾಕೋದಕ್ಕಾಗತ್ತೆ ಅಂತ. ನೋಡಿ, ಇಲ್ಲಿ ಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ಮಾಡ್ಕೊಂಡಿರೋವಂಥ ಈ ಮಸಾಲೆನ ಇಲ್ಲಿ ದಾಲ್ಗೆ ಹಾಕ್ತೀನಿ. ಇದನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು. ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈ ವಿಡಿಯೋ ಚೆಂದಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಬಾಯ್ ಮಾಡು. ಬಾಯ್ ಬಾಯ್ ಬಾಯ್.